ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಹಾಗೆ ಮತ್ತೊಬ್ಬ ನನ್ನ ಆತ್ಮೀಯ ಸೋದರ ಶಾಸಕರ ಇಬ್ಬರು ಆಪ್ತ ಸಹಾಯಕರಾಗಿರ್ತಕ್ಕಂಥ ಶಿವದ ಮಧು ಕೂಡ 5,000 ಕೊಟ್ಟಿರ್ತಾರೆ. ಅವರಿಗೂ ಕೂಡ ಪೂರ್ವಕವಾಗಿ ನಾನು ಸ್ವಾಗತವನ್ನ ಬಯಸ್ತೇನೆ. ಶಿವದ ಪತ್ರಕರ್ತರ ಸಂಘದ ಖಜಾನ್ಸಿಯಾದ ಶಿವದ ಬಾಬು ಅವರು 1,000 ಕೊಟ್ಟಿರ್ತಾರೆ. ಅವರಿಗೂ ಕೂಡ ತುಂಬು ಹೃದಯದ ಅಭಿನಂದನೆ. ಕಮ್ಮಾರೆಡ್ಡಿ ಸಂಘದ ಅಧ್ಯಕ್ಷರು ಆತ್ಮೀಯರು ನಮ್ಮ ದಾವಣಗೆರೆ ಜಿಲ್ಲಾ ಸಹಕಾರ ವಿಜ್ಞಾನ ಒಕ್ಕೂಟದ ಸದಸ್ಯರಾದ ದೀಪಕ್ ಪಾಟೀಲ್ ಅವರು, ಶಿವದ ನದಾಫ್ ವಿದ್ಯಾ ಸಂಘದ ಅಧ್ಯಕ್ಷರಾದಂತಹ ಕೂಡ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ನಿವೃತ್ತ ವೆಂಕಟೇಶ್ ಅವರು ಕೂಡ 2,000 ಕೊಟ್ಟಿರ್ತಾರೆ. ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದ. ನಮ್ಮ ಹಿರಿಯ ಮುಖಂಡರಾದ ಕಣ್ಕೊಪ್ಪೆ ಸಿದ್ದಣ್ಣ ಅವರು 2,000 ಕೊಟ್ಟಿರ್ತಾರೆ. ಅವರಿಗೂ ಕೂಡ ನಮ್ಮ ಜಗಳೂರಿನ ಪ್ರಜಾವಾಣಿ ಪತ್ರಿಕೆ ಬೆಳೂರು ಶ್ರೀನಿವಾಸ್ ಅವರು 5,000 ಕೊಟ್ಟಿರ್ತಾರೆ. ಕಮ್ಮನಹಳ್ಳಿ ಸಿದ್ದಣ್ಣನವರು ಕೂಡ ಈ ಒಂದು ಮುಂದವರ ನೆರವಿಗೆ ಕಾಣಿಕೆಯನ್ನು ನೀಡಿದ್ದಾರೆ. ಇವರಿಗೆಲ್ಲರಿಗೂ ಕೂಡ ಅತ್ಯಂತ ಹೃದಯ ಸ್ಪರ್ಶಿ ಅಭಿನಂದನೆಯನ್ನು ಹೇಳ್ತೀವಿ. ನಮ್ಮ ಪೆಟ್ರೋಲ್ ಬಂಕ್ ರಾಜಣ್ಣ ಅವರು, ನಮ್ಮ ಆತ್ಮೀಯ ಕರ್ನಾಟಕ ಕಾರ್ಮಿಕ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೂಡ ತುಂಬು ಹೃದಯದ ಅಭಿನಂದನೆಗಳು. 2,000 ದೇಣಿಗೆಯಾಗಿ ನೀಡಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳು. ನಂತರ ಕೊಡಬಹುದು. ಈಗ ಕಾರ್ಯಕ್ರಮದ ಅತಿಥಿಗಳು ಮಾತನಾಡ್ತಾರೆ. ಆಮೇಲೆ ತಮ್ಮ ಕಾಣಿಕೆಯನ್ನ ಕೊಡಲಿಕ್ಕೆ ಟೈಮ್ ಇದೆ. ನಮ್ಮ ಡಿಆರ್ ಕಲೆಯನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದನ್ನ ಅದು ಇದ್ರೆ ವಸ್ತುಗಳ ಮೇಲೆ ಕೆತ್ತನೆ ಮಾಡಿ ನಮ್ಮ ಕಲೆಯನ್ನ ತೋರಿಸ್ತಕ್ಕಂಥದ್ದು ಅವಕಾಶ ಇದೆ. ಅದರಿಂದ ಆ ಸಮುದಾಯ ಆ ಕಲೆಯನ್ನ ನಶಿಸಬಾರ್ದು, ಅದನ್ನು ಮುಂದರ್ಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ಆ ಸಮುದಾಯ ಮಾಡಬೇಕು ಅಂತಕ್ಕಂಥ ನಾನು ಕಳಕಳಿಯನ್ನು ಮನವಿ ಮಾಡ್ತೇನೆ. ಯಾಕಂದ್ರೆ ಜಕಣಾಚಾರ್ಯರು ಕೊಟ್ಟಿರ್ತಕ್ಕಂಥ ಇಂಥ ಒಂದು ಅದ್ಭುತ ಕಲೆಯನ್ನು ನಾವು ಯಾರು ಸಹ ಮರಿಬಾರ್ದು. ಅದಕ್ಕೋಸ್ಕರ ಆ ಸಮುದಾಯದಲ್ಲಿ ನಾನು ಅದೇ ಸಮುದಾಯ ಅಂತಲ್ಲ, ಎಲ್ಲ ಸಮುದಾಯದಲ್ಲೂ ಸಹ ಇದನ್ನ ಕಲೆಯನ್ನು ಕಲಿತಕ್ಕೆ ಅರ್ಹರಿದ್ದಾರೆ. ಅಂಥದ್ರ ಕಡೆ ಗಮನ ಹರಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಆಧುನಿಕ ಯುಗದಲ್ಲಿ ಮಾಡ್ತಕ್ಕಂಥ ಶಿಲ್ಪಕಲೆ ಏನಿತ್ತು, ನಮ್ಮ ಹಿಂದಿನ ಕಾಲದಲ್ಲಿ ಮಾಡಿರ್ತಕ್ಕಂಥ ಶಿಲ್ಪಕಲೆ ಅದಲ್ಲ, ಅದು ಬಹಳ ಶ್ರೇಷ್ಠ ಅಂತಕ್ಕಂಥದ್ದನ್ನು ಮಾತನಾಡಿ ಇವತ್ತು ವಿಶ್ವವಿಖ್ಯಾತ ಜಕಣಾಚಾರ್ಯರನ್ನ ನಾವು ಯಾರು ಸಹ ಇವತ್ತು ನಮ್ಮ ಸರ್ಕಾರಗಳು ಇವತ್ತು ಅವರ ಜಯಂತಿಯನ್ನು ಆಚರಣೆ ಮಾಡಿ ಅವರನ್ನ ವರ್ಷದಲ್ಲಿ ನೆನೀತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಆ ಸಮುದಾಯವೂ ಸಹ ಅಷ್ಟೇ ಪ್ರಾಮಾಣಿಕ ಸಮುದಾಯ ಯಾವುದಾದ್ರಿದ್ರೆ ಅದರಲ್ಲಿ ಎಲ್ಲ ಕೆಲವು ಸಮುದಾಯ ಪ್ರಾಮಾಣಿಕ ಸಮುದಾಯದಲ್ಲಿ ಅದರಲ್ಲಿ ವಿಶ್ವಕರ್ಮ ಸಮುದಾಯ ಅಂತಕ್ಕಂಥದ್ದು ನಾನು ಹೆಮ್ಮೆಯಿಂದ ಹೇಳ್ತೇನೆ. ಆ ಸಮುದಾಯದಲ್ಲಿ ಸರ್ಕಾರ ಅನೇಕ ಸವಲತ್ತುಗಳನ್ನು ಕೊಡೋದರಲ್ಲಿ ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದರೆ ನಿಮ್ಮ ಸಮುದಾಯಕ್ಕೆ ನಮ್ಮ ದಾವಣಗೆರೆಯಲ್ಲಿ ಏನು ಅವಶ್ಯಕತೆ ಇದೆಯೋ ಅದಕ್ಕೆ ನಮ್ಮ SS ಮಲ್ಲಿಕಾರ್ಜುನ್ ಅವರ ಮಾರ್ಗದರ್ಶನದಲ್ಲಿ ನಿಮ್ಮ ಸಮುದಾಯಕ್ಕೆ ನಾವು ನ್ಯಾಯಯುತವಾಗಿ ಸರ್ಕಾರದಿಂದ ಏನಾದರೂ ಸವಲತ್ತುಗಳನ್ನು ಕೊಡಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದು ನಿಮ್ಮ ಸಮುದಾಯಕ್ಕೆ ಏನಾದರೂ ಒಳತನ್ನು ಬಯಸ್ತಕ್ಕಂಥದ್ದಕ್ಕೆ ಏನು ಅಂತ ಸಣ್ಣ ಕುಟುಂಬವನ್ನು ಹೊಂದಿರತಕ್ಕಂಥ ಈ ಸಮುದಾಯಗಳಿಗೆ ಆರ್ಥಿಕವಾಗಿ ಮೇಲೆ ಬರಲಿಕ್ಕೆ ಸಹಾಯ ಮಾಡಲಿಕ್ಕೆ ನಾವು ಸಹ ನಮ್ಮ ಕೈ ಜೋಡಿಸಿ ಎಲ್ಲ ರೀತಿಯಿಂದ ಸಹಕಾರ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಬಾಂಗ್ಲಾ ಜಿಹಾದಿಗಳಿಗೆ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಬಾಂಗ್ಲಾ ಜಿಹಾದಿಗಳಿಗೆ ಭಾರತ್ ಮಾತಾ ಕೆ ಧಿಕ್ಕಾರ.
भारत माता की जय बोलो भारत माता की जय बोलो भारत माता की बोला भारत माता की बोला भारत माता की निकाला निकाला बोला भारत माता ಅಲ್ಲ ಇವ್ರು ఎవరైనా ವೆಂಕಟೇಶ್ವರ ಹುಟ್ಟಿದ್ದು ಮಾಸ್ತಿ ಒಂದು ಸ್ವರ್ಪಟ್ಟ ಹುಟ್ಟಿದ್ದು ಮಾಸ್ತಿ ಮೂರನೇ ಸಿಗ್ತದೆ ಈ ಮೂರನೇ ಈ ಕಲೆ ಮುಂದೆ ತಗೊಂಡು ಹೋಗ್ಲಿಕ್ಕೆ ಈ ಜಾಗ ಖಂಡಿತ ಉಪಯೋಗ ಮಾಡ್ಕೋಬೇಕು. ನಾವು ಯಾರು ಇಲ್ಲಿ ಶಿಲ್ಪಿಗಳು ಇದ್ದಾರೆ, ನಮ್ಮ ಶಿವಾರಪಟ್ಟಣದ ನಮ್ಮ ಕುಲಬಾಂಧವರು ಇದ್ದಾರೆ, ಎಲ್ಲ ಸೇರಿ ಹಾಗೂ ನಾನು ಸಹ ಸರ್ಕಾರ ಎಲ್ಲ ಸೇರಿ ಕೈ ಜೋಡಿಸಿ ಈ ಜಾಗದಲ್ಲಿ ಒಂದು ಉತ್ತಮವಾದ ನಮ್ಮ ವಿಶ್ವಕರ್ಮರಿಗೆ ತರಬೇತಿ ಕೇಂದ್ರ ಸ್ಥಾಪನೆ ಮಾಡೋದ್ರಲ್ಲಿ ಖಂಡಿತ ಸಂದೇಹವಿಲ್ಲ ಅಂತ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.